ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ವಿಶೇಷವಾಗಿ ಇವತ್ತು ತ್ರಿಶೂಲ ಮಂತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿ, ಈ ತ್ರಿಶೂಲ ಮಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಶಿವನು ತನ್ನ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಮಹಾ ಆಯುಧ ತ್ರಿಶೂಲ. ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವರ ಒಂದು ಸಾನ್ನಿಧ್ಯ ಇರತಕ್ಕಂಥ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಆಯುಧ ಅದು ತ್ರಿಶೂಲ. ಈ ಒಂದು ತ್ರಿಶೂಲದಿಂದ ಭಗವಂತ ಇಡೀ ಪ್ರಪಂಚವನ್ನೇ ನಡೆಸ್ತಾ ಇದ್ದಾನೆ. ಅಂತಹ ತ್ರಿಶೂಲ ಮಂತ್ರವನ್ನು ಅಥವಾ ಈ ಒಂದು ಮಂತ್ರ ಪ್ರಯೋಗವನ್ನು ನೀವೆಲ್ಲ ಕರೆಕ್ಟಾಗಿ ಮಾಡಿದ್ದೇ ಆದರೆ ನಿಮಗೆ ಬಹಳ ಒಂದು ಜೀವನದಲ್ಲಿ ಅಭಿವೃದ್ಧಿ ಅನುಕೂಲ ಅಂತಕ್ಕಂಥ ಸಿಗುತ್ತೆ. ಆದರೆ ಈ ತ್ರಿಶೂಲ ಮಂತ್ರ ಇದೆಯಲ್ಲ, ಇದು ಬಹಳ ಪವರ್ಫುಲ್ ಆಗಿರೋದ್ರಿಂದ ಗುರು ದೀಕ್ಷೆ ಮುಖಾಂತರನೇ ತಗೋಬೇಕು. ಈ ತ್ರಿಶೂಲಕ್ಕಿರ್ತಕ್ಕಂಥ ಒಂದು ಎನರ್ಜಿನ ನೀವು ದ್ವಿಗುಣವಾಗಿಸಿ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಮಂತ್ರಶಾಪ ತಂತ್ರಶಾಪವನ್ನೆಲ್ಲ ತೆಗೆದು ಆ ತ್ರಿಶೂಲ ಮಂತ್ರವನ್ನು ಒಂದು ಸಲ ನೀವು ಹೇಳೋಕ್ಕೆ ಪ್ರಾರಂಭ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಇಂತಹ ಕೆಲಸ ಆಗಲ್ಲ ಅಂತಿಲ್ಲ. ಎಲ್ಲ ಥರದ ಕೆಲಸಗಳು ಸುಸೂತ್ರವಾಗುತ್ತೆ. ಜೀವನದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ಆಗುತ್ತೆ, ಅನುಕೂಲ ಆಗುತ್ತೆ. ಮತ್ತು ನಿಮ್ಮ ಜೀವನದಲ್ಲಿ ಏನಾದರೂ ಅಡೆತಡೆಗಳಿರ್ಬೋದು, ಕೋರ್ಟು ಕಚೇರಿ ಇನ್ನೊಂದು ಮತ್ತೊಂದು ಇದ್ದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಯೋಗವನ್ನು ಮಾಡ್ಕೊಳ್ಳೋಕ್ಕಾಗತ್ತೆ. ರಕ್ತಚಂದನ ಒಂದು ಬಾಳೆ ಎಲೆ ಇದ್ದರೆ ಸಾಕು, ಆ ಒಂದು ತ್ರಿಶೂಲ ಮಂತ್ರದ ಪ್ರಯೋಗವನ್ನು ನೀವು ಆರಾಮಾಗಿ ಮಾಡ್ಕೋಬೋದು. ದರ್ಬೆಯನ್ನು ಇಟ್ಕೊಂಡು ಬಾಳೆ ಎಲೆಯನ್ನು ಇಟ್ಕೊಂಡು ಮಾಡುವಂಥ ಪ್ರಯೋಗ ಕೂಡ ಇದೆ. ಇದೆಲ್ಲ ಬಹಳಷ್ಟು ಪ್ರಯೋಗಗಳಿದೆ. ಆ ಪ್ರಯೋಗಗಳಿಗೆಲ್ಲ ನಿಮಗೆ ಮೇನ್ ಬಾಸ್ ಯಾರು ಅಂತ ಹೇಳಿದ್ರೆ ಈ ತ್ರಿಶೂಲ ಮಂತ್ರ. ಈ ತ್ರಿಶೂಲ ಮಂತ್ರ ಗುರು ಸಾನ್ನಿಧ್ಯದಲ್ಲಿ ಮಾತ್ರ ಸಿಗೋದು. ನಿಮಗೆ ಸುಮ್ಮನೆ ಏನೋ ಒಂದು ನಾವು ಮಾಡ್ತೀವಿ ಅಂಥೇಳಿ ಮಾಡಿದಾಗ ಅದು ಅನುಕೂಲ ಆಗೋದಿಲ್ಲ. ಅದು ಕರೆಕ್ಟಾಗಿರ್ತಕ್ಕಂಥ ದೀಕ್ಷೆ ಜೊತೆಗೇ ಈ ತ್ರಿಶೂಲ ಮಂತ್ರವನ್ನು ತಗೊಂಡು ಮಾಡಬೇಕಾಗತ್ತೆ. ಹಾಗೆ ಮಾಡಿದಾಗ ಒಂದಷ್ಟು ಯಶಸ್ಸು ಅಭಿವೃದ್ಧಿ ಅಂತಕ್ಕಂಥದ್ದು ಜೀವನದಲ್ಲಿ ಸಿಗುತ್ತೆ. ಮುಂದೆ ಜೀವನದಲ್ಲಿ ಬಹಳಷ್ಟು ಅಭಿವೃದ್ಧಿಗಳಾಗತ್ತೆ. ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಕಷ್ಟಪಟ್ಟು ನಾನು ಕೆಲಸ ಮಾಡಿದ್ರೂ ಕೂಡ ನಮಗೆ ಸರಿಯಾಗಿರ್ತಕ್ಕಂಥ ಒಂದು ಅನುಕೂಲ ಆಗ್ತಾಯಿಲ್ಲ. ಒಂದು ಪ್ರಮೋಷನ್ ಆಗಿರ್ಬೋದು, ಇನ್ನೊಂದು ಮತ್ತೊಂದಾಗಿರ್ಬೋದು, ಆಗ್ತಾಯಿಲ್ಲ. ಎಷ್ಟೋ ಜನ ನಮಗೆ ದೃಷ್ಟಿ ಆಗ್ತಾಯಿದ್ದಾರೆ. ನಾವು ಇಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ವಿ, ಆದರೂ ಕೂಡ ನಮ್ಮನ್ನು ಬಿಡ್ತಾ ಇಲ್ಲ ಜನ. ಕ್ರೂರ ದೃಷ್ಟಿಗಳು ನಮ್ಮ ಮೇಲೆ ಬೀಳ್ತಾನೇ ಇದೆ. ಅಥವಾ ಯಾವುದಾದ್ರೂ ಒಂದು ದುಷ್ಟ ಪ್ರಯೋಗಗಳನ್ನ ಮಾಡಿಸಿದ್ದಾರೆ. ಇಂಥದ್ದು ಯಾವುದೇ ಇದ್ದರೂ ಕೂಡ ತ್ರಿಶೂಲ ಮಂತ್ರ ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ನೋಡಿ. ಹಾಗಾಗಿ ಈ ಮಂತ್ರವನ್ನು ಯಾರಾದರೂ ನಾವು ಮಾಡ್ತೀವಿ, ಈ ಒಂದು ದೀಕ್ಷೆಯನ್ನು ತಗೊಳ್ತೀವಿ, ಕರೆಕ್ಟಾಗಿ ಇದನ್ನು ಮಾಡ್ಕೊಂಡು ಹೋಗ್ತೀವಿ ಅನ್ನೋದಾದರೆ ಈ ಮಂತ್ರವನ್ನು ಮಾಡೋದಕ್ಕೆ ನಿಮಗೆ ಸುಮಾರು ಒಂದು 108 ದಿನಗಳ ಕಾಲ ಕರೆಕ್ಟಾಗಿ ಮಾಡಬೇಕಾಗತ್ತೆ. ಶುದ್ಧ ಮನಸ್ಸಿಂದ ಮಾಡಬೇಕಾಗತ್ತೆ. ಒಂದೇ ಉದ್ದೇಶ ಇಟ್ಕೊಂಡು ಮಾಡಬೇಕಾಗತ್ತೆ. ಫಸ್ಟು ನಿಮ್ಮ ಅಭಿವೃದ್ಧಿ, ನಿಮ್ಮ ಅನುಕೂಲಕ್ಕೆ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಏನು ಬೇಕು, ಏನು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಂಡು ಹೋಗಿ. ಒಂದು ಸಲ ಈ ಒಂದು ಸಿದ್ಧಿ ಅಂತಕ್ಕಂಥದ್ದು, ತ್ರಿಶೂಲ ಮಂತ್ರ ಸಿದ್ಧಿ ಅಂತಕ್ಕಂಥದ್ದು ಆದಾಗ ನಿಮಗೆ ನೀವು ಮಾತಾಡುವಂಥ ಮಾತಿನ ಆಕರ್ಷಣೆ ಇರ್ಬೋದು, ಜನಾಕರ್ಷಣೆ, ಧನಾಕರ್ಷಣೆ ಎಲ್ಲವೂ ಚೆನ್ನಾಗಾಗತ್ತೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಇರುವಂಥ ಮಂತ್ರ ಇದು. ಸೊ ಈ ಮಂತ್ರ ನಿಮ್ಗೆ ಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ, ನಿಮಗೆ ಈ ಒಂದು ಮಂತ್ರ ಸಿದ್ಧಿಯನ್ನು ಕೊಡ್ತೀವಿ. ಆದರೆ ಈ ಒಂದು ಮಂತ್ರ ಸಿದ್ಧಿಯನ್ನು ಕೊಡಬೇಕಾದ್ರೆ ನೀವು ಸೋಮವಾರ ಅಥವಾ ಗುರುವಾರ ಎರಡೇ ದಿನ ಬಂದು ಈ ಮಂತ್ರ ಸಿದ್ಧಿಯನ್ನು ತಗೋಬೇಕಾಗತ್ತೆ. ಬೇರೆ ದಿನಗಳಲ್ಲಿ ಈ ಒಂದು ಮಂತ್ರ ಸಿದ್ಧಿಯನ್ನು ನಾವು ಕೊಡೋ ಹಾಗೂ ಇಲ್ಲ. ಹಾಗಾಗಿ ಮುಂಚೆನೇ ನೀವು ಸಂಪರ್ಕ ಮಾಡಿ ಅದಕ್ಕೆ ಏನು ಒಂದು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಬನ್ನಿ. ನಿಮಗೆ ಈ ಒಂದು ಮಂತ್ರ ದೀಕ್ಷೆಯನ್ನು ನಾನು ಕೊಡ್ತೀನಿ. ನಮಸ್ಕಾರ.